ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ್ದಂಥ ಅರುಣ್ ಯೋಗಿರಾಜ್ ಇಂದು ನಮ್ಮೊಟ್ಟಿಗಿದ್ದಾರೆ. ಅವರು ಇಂದಿನಿಂದ 2 ದಿನಗಳ ಕಾಲ ಅವರ ಪ್ರತಿಷ್ಠಾನದಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಲು ಬಳಸಿದಂತಹ ವಸ್ತುಗಳಿರ್ಬೋದು, ಹಾಗೂ ಜೊತೆಗೆ ಅವರು ಶಿಲ್ಪಕಲೆಗಳಲ್ಲಿ ಕೆತ್ತಿದಂಥ ಮೂರ್ತಿಗಳನ್ನು ಸಹ ವಸ್ತು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವೆಲ್ಲ ಮೂರ್ತಿಗಳನ್ನ ಇಂದು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ ಸರ್? ಅದರ ವಿಶೇಷತೆಗಳು ಏನು ಸರ್? ನಮಸ್ಕಾರ. ಮೊದಲನೇದಾಗಿ ತಮಗೆ ಧನ್ಯವಾದಗಳು. ಈ ಒಂದು ಪ್ರದರ್ಶನ ನಾವೇನಂತ ಹೇಳ್ಬೋದು ಅಂದರೆ ಪ್ರತಿಷ್ಠಾಪನೆಗೆ ಮುನ್ನ ಮಾಡುವಂಥ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಷ್ಠಾಪನೆ ಆದ ಮೇಲೆ ಗರ್ಭಗುಡಿಯೊಳಗೆ ದೇವರು ಆರಾಧಿಸ್ತಾರೆ. ನಂತರ ನಮಗೆ ಒಳಗೆ ಹೋಗಲು ಭಾಳ ಅವಕಾಶಗಳು ಕಮ್ಮಿ ಇರುತ್ತೆ. ಜೊತೆಗೆ ಭಾಳಷ್ಟು ಅಲಂಕಾರದಲ್ಲಿ ಭಗವಂತ ದರ್ಶನ ಕೊಡ್ತಾರೆ ಜನಕ್ಕೆ. ಆದರೆ ಇಲ್ಲಿ ಅಲಂಕಾರಕ್ಕೂ ಮುಂಚೆ ಶಿಲ್ಪಿ ಮಾಡಿರುವಂಥ ಕೆತ್ತನೆ, ಅವ್ರವೇ ಒಂದು ಕಲ್ಲಿನಲ್ಲಿ ಅಲಂಕಾರ ಮಾಡಿರ್ತಾರೆ. ಆ ಒಂದು ಅಲಂಕಾರಗಳನ್ನ ನಾವು ಮಾಡಿದ್ದೇವೆ. ಅದನ್ನು ಜನ ಭಾಳ ಹತ್ತದಲ್ಲಿ ನೋಡುವಂಥ ಅವಕಾಶ ಮಾಡಬೇಕು ಅಂತ ಮನಸ್ಸಿನಲ್ಲೇ ಇತ್ತು. ಜೊತೆಗೆ ನಮಗೆ ಭಾಳಷ್ಟು ಉದಾಹರಣೆಗಳಿದೆ. ನಮ್ಮ ಪೂರ್ವಜರು ಶತಮಾನಗಳಿಂದ ಉತ್ತಮ ಶಿಲ್ಪಕಲೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ತಲೆಮಾರಿನ ಶಿಲ್ಪಿಯಾದ ನಾನು ನಮ್ಮ ಕಾಲದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಅದನ್ನು ಒಂದು ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಪ್ರದರ್ಶನದಲ್ಲಿ ನಾವು ಶ್ರೀರಾಮಲಲ್ಲ ವಿಗ್ರಹಕ್ಕೆ ಮಾಡಿದ ಒಂದು ಪೀಠದ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಯಾಕಂದರೆ ನಾವು ಮಾಡಿದ ನಂತರ ಅವರು ಚಿನ್ನದ ಪೀಠದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ನಂತರ ಇದನ್ನು ನಾನು ಒಂದು ರಿಕ್ವೆಸ್ಟ್ ಮಾಡಿ ನಮ್ಮ ಮೈಸೂರಿಗೆ ತೊಗೊಂಬಂದೆ. ನನಗೆ ಬೇಕು, ಇದು ನನಗೆ ಕೊಡಿ ಅಂತ. ನಂತರ ಅದಕ್ಕೆ ಬಳಸಿದ ನೇತ್ರಮಿಲನಕ್ಕೆ ಬಳಸಿದ ಒಂದು ಉಳಿಸುತ್ತಿಗೆಯನ್ನು ಸಹ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಯಾಕಂದರೆ ಭಾಳಷ್ಟು ಜನ ಯಾವಾಗಲೂ ಕೇಳ್ತಾ ಇದ್ರು, ಅದು ನೋಡಬೇಕು ಸರ್ ಹೇಗಿದೆ ಏನು ಅಂತೆಲ್ಲ. ಅದು ಮೈಸೂರಿನಾದ ನಾನು ನಮ್ಮ ಮೈಸೂರವ್ರಿಗೂ ಸಹ ನೋಡಬೇಕು, ಅವಕಾಶ ಮಾಡಿಕೊಡ್ಬೇಕು, ನನ್ನ ಜವಾಬ್ದಾರಿ. ಸೊ ಅದನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಜೊತೆಗೆ ಒಂದು ಶ್ರೀನಿವಾಸ ವಿಗ್ರಹನ ಇವತ್ತು ವೈಕುಂಠ ಏಕಾದಶಿ, ಪ್ರತಿಯೊಬ್ಬರು ಶ್ರೀನಿವಾಸನ ದರ್ಶನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಶ್ರೀನಿವಾಸ ವಿಗ್ರಹ ಸಹ ನಮ್ಮ ಭಾರತೀಯ ಶಿಲ್ಪಶಾಸ್ತ್ರದ ಅನುಸಾರ ಒಂದು ಭಾರತೀಯ ಶಿಲ್ಪ ಅಂತಲೇ ಹೇಳ್ಬೋದು. ಆ ಒಂದು ನಿರ್ಮಾಣ ಆಗಿದೆ. ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಬರುವಂತಹ ತಾಳಮಾನಗಳ ಒಂದು ಅಳವಡಿಕೆ ಮತ್ತು ಅಲಂಕಾರಗಳು ಸಹ ಮಾಡಿದ್ದೇವೆ. ಇದನ್ನು ಸಹ ನಾವು ಒಂದು ಪ್ರದರ್ಶನದಲ್ಲಿ ಇಟ್ಟಿದೆ. ನಂತರ ಒಂದು ಹೊಯ್ಸಳ ಶೈಲಿಯ ಒಂದು ಸಣ್ಣ ಕೃಷ್ಣನ ವಿಗ್ರಹ ಇನ್ನೂ ಕೆಲಸ ನಡೀತಾ ಇದೆ. ಅದನ್ನೊಂದು ಪ್ರದರ್ಶನಕ್ಕೆ ಆನಂದ ತಾಂಡವ ಅಂತ ಒಂದು ಶಿವ ಖುಷಿಯಾಗಿ ಸಂತೋಷದ ಸಮಯದಲ್ಲಿ ಆಡುವಂಥ, ಅವರು ನೃತ್ಯ ಮಾಡುವಂಥ ಒಂದು ಭಂಗಿ, ಅದನ್ನು ಸಹ ಈ ಒಂದು ಪ್ರದರ್ಶನ ಇಟ್ಟಿದ್ದೇವೆ. ಇದು ಮೂರ್ತಿಗಳು ಸಹ ಹೌದು, ಅದರಿಂದ ಒಂದು ಕಲೆನೂ ಇದೆ. ಆ ಕಲೆಯನ್ನು ನಾನು ಜನಕ್ಕೆ ನೋಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಿತ್ತು. ನಮ್ಮ ಮನೆತನದಲ್ಲಿ ಯಾವತ್ತೂ ಈ ರೀತಿಯ ಒಂದು ಪ್ರದರ್ಶನ ಮಾಡಿರಲಿಲ್ಲ. ಸಾಮಾನ್ಯವಾಗಿ ನಿರ್ಮಾಣ ಮಾಡಿ ಅದನ್ನು ತೆಗೆದುಕೊಂಡು ಹೋಗ್ತಿದ್ರು. ಈ ಒಂದು ಪ್ರಯತ್ನ ಮಾಡಿದ್ದೇವೆ. ಆದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೇನೆ. ಇನ್ನು ಸುಮಾರು ಛತ್ರಪತಿ ಶಿವಾಜಿ ಮಹಾರಾಜ ವಿಗ್ರಹ ಸೇರಿದಂತೆ ಸಾಕಷ್ಟು ವಿಗ್ರಹಗಳನ್ನ ಇಟ್ಟಿದ್ದೀರಿ ಸರ್ ತಾವು. ಬರುವಂತಹ ಪ್ರವಾಸಿಗರಿಗಿರ್ಬೋದು, ಮೈಸೂರಿನ ಜನತೆಗಿರ್ಬೋದು, ಅವರು ವೀಕ್ಷಣೆ ಮಾಡ್ಲಿಕ್ಕೆ ಬಂದವ್ರಿಗೆ ಯಾವುದೇ ಟಿಕೆಟ್ ಇಲ್ಲ ಅಂತೇಳಿ ಫ್ರೀಯಾಗಿ ಅಂತೇಳಿ ಅವ್ರಿಗೆ ಏನು ಕರೆ ಕೊಡ್ತೀವಿ? ಈಗ ಭಗವಂತ ನನಗೆ ಏನಂತೀವಿ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನೀಡಿದ್ದಾರೆ. ಅದರಿಂದ ಇದಕ್ಕೆ ನಾವು ಯಾವುದೇ ಟಿಕೆಟ್ ಆಗಲಿ ಚಾರ್ಜಸ್ ಆಗಲಿ ಏನು ಮಾಡ್ತಾ ಇಲ್ಲ. ಅವ್ರು ಬರೋದೇ ನಮಗೆ, ಅವ್ರ ಸಮಯನ ಕೊಟ್ಟು ಬರೋದೇ ನಮಗೆ ದೊಡ್ಡ ಪುಣ್ಯ. ಅವರು ಬಂದು ನೋಡಿ ಅವ್ರಿಗೆ ಬಂದಿದ್ದಕ್ಕೆ ಖುಷಿ ಆದರೆ ಅಷ್ಟೇ ಸಾಕು ಅಂತ ನನ್ನ ಮನಸ್ಸಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿ 1 ವರ್ಷ ಕಳೆದಿದೆ. ನಮ್ಮ ಭಾರತೀಯರ ಆಸೆ ನೆರವೇರಿ 1 ವರ್ಷ ಆಗಿದೆ. ಭಾಳ ಅದೃಷ್ಟವಂತ ಅಂತಲೇ ಹೇಳ್ಬೋದು. ಈ ಒಂದು ದೊಡ್ಡ ಅವಕಾಶ ಭಗವಂತನಿಂದ ನಮಗೆ ಸಿಕ್ಕಿತ್ತು. ಅದೇ 1 ವರ್ಷದ ಪ್ರಯುಕ್ತ ನಾವು ನಮ್ಮ ಮೈಸೂರಿನಲ್ಲಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿ ಅಯೋಧ್ಯೆಯ ಶ್ರೀರಾಮಲಲ್ಲ ಮೂರ್ತಿಗೆ ನಿರ್ಮಾಣ ಮಾಡಿದ ಒಂದು ಪೀಠ ನಾವು ವಾಪಸ್ ತೊಗೊಂಬಂದ್ವಿ. ಏನಕ್ಕೆ ಅವರು ಚಿನ್ನದ ಪೀಠವನ್ನು ಮಾಡಿಕೊಂಡ್ರು. ಅದನ್ನು ಅಲ್ಲಿ ಮ್ಯೂಸಿಯಮಲ್ಲಿ ಇಡ್ತೀವಿ ಅಂದರು. ಇಲ್ಲ, ನಾನು ಮೈಸೂರಿಗೆ ಕೊಡಿ, ನಮಗೆ ನೆನಪಾಗಿ ಉಳ್ಕೊಳುತ್ತೆ ಅಂತೇಳಿ ಅದನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ಅದನ್ನು ನಮ್ಮ ಮೈಸೂರಿಗೆ ನೋಡಲಿ ಅಂತ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಜೊತೆಗೆ ಇವತ್ತು ನಮ್ಮೆಲ್ಲರಿಗೂ ವಿಶೇಷ ದಿನ, ವೈಕುಂಠ ಏಕಾದಶಿ. ಅದರ ಪ್ರಯುಕ್ತ ಒಂದು ಶ್ರೀನಿವಾಸ ವಿಗ್ರಹನ ಸಹ ಮಾಡಿದ್ವಿ. ಏನಂತ ಹೇಳ್ಬೋದು, ಪ್ರತಿಷ್ಠಾಪನೆಗೂ ಮುನ್ನ ಆಗುವಂಥ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂದರೆ
ನೋಡಿ, ಇದು ಪ್ರತಿಷ್ಠಾಪನೆ ಆದ ನಂತರ ಗರ್ಭಗುಡಿಯೊಳಗೆ ಹೊರಟೋಗ್ತಾರೆ ಭಗವಂತ. ಆಗ ಭಕ್ತಾದಿಗಳಿಗೆ ಬಹಳ ದೂರದಿಂದ ದರ್ಶನ ಕೊಡ್ತಾರೆ. ಪ್ರತಿಷ್ಠಾಪನೆಗೂ ಮುನ್ನ ನಮ್ಮ ಶಿಲ್ಪಿಯೂ ಸಹ ಅವರ ಕಲಿತ ವಿದ್ಯೆಯನ್ನು ಅಥವಾ ಅವರ ಕೈಚಳಕವನ್ನು ಕಲೆಯ ಮುಖಾಂತರ ತೋರಿಸಿರ್ತಾರೆ. ಅದು ಭಾಳಷ್ಟು ಕಡೆ ಮುಚ್ಚೋಗುತ್ತೆ. ಅಲಂಕಾರದಲ್ಲಿ ಹೂವಿನ ಅಲಂಕಾರ ಇರ್ಬೋದು, ಚಿನ್ನ ಒಡವೆ ಅಲಂಕಾರ ಇರ್ಬೋದು, ಅದರಲ್ಲಿ ಮುಚ್ಚೋಗುತ್ತೆ. ಇಲ್ಲಿ ಒಂದು ಅವಕಾಶ, ಶಿಲ್ಪಿ ಏನು ಮಾಡಿದ್ದಾನೆ, ನಾವು ಪರಂಪರೆಯಿಂದ ಏನು ಕಲ್ತಿದ್ದೇನೆ ಅದನ್ನು ಒಂದು ಜನಕ್ಕೆ ತೋರಿಸ್ಬೇಕು ಅಂತ ಆಸೆ ಇತ್ತು. ಆ ಒಂದು ಆಸೆಯನ್ನು ಈ ಪ್ರದರ್ಶನ ಮುಖಾಂತರ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ. ಭಾಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸುಮಾರು ಒಂದು 3-4 ವಿಗ್ರಹಗಳು ನಾವು ಮಾಡಿದ ಒಂದು ಕೃತಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದು ಮೊದಲನೇ ಬಾರಿ. ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಶಿಲ್ಪ ಮಾಡೋರು ಯಾರೂ ಪ್ರದರ್ಶನ ಅಂತ ಮಾಡೋದು ಯಾವತ್ತೂ ಇಲ್ಲ. ಆದರೆ ನನಗೇನಿಸ್ತು, ಇದು ಮೂರ್ತಿ ಇರ್ಬೋದು, ಇದು ಪ್ರತಿಷ್ಠಾಪನೆ ಆಗ್ಬೋದು, ಅದ್ರ ಹಿಂದಿನ ಒಂದು ಕಲೆ ಇದೆ, ಶಿಲ್ಪಿಯ ಪರಿಶ್ರಮ ಇದೆ. ಶಿಲ್ಪಿ ಅವರದೇ ಆದ ಒಂದು ಮುಖಾಂತರ ಅವರ ಕಲೆಯನ್ನು ಜನಕ್ಕೆ ತೋರಿಸ್ಪಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆ ಒಂದು ಆಸೆಯನ್ನು ಈಡೇರಿಸ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ನಮ್ಮ ಒಂದು ಕೃಷ್ಣನ ವಿಗ್ರಹ ಇರ್ಬೋದು, ಆನಂದ ತಾಂಡವ ವಿಗ್ರಹ ಇರ್ಬೋದು, ಒಂದು 2-3 ವಿಗ್ರಹಗಳನ್ನ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಜೊತೆಗೆ ಅಯೋಧ್ಯೆಯ ಶ್ರೀರಾಮನ ನೇತ್ರೋನ್ಮಿಲನ ಅಂದರೆ ಕಣ್ಣಿಗೆ ಮಾಡಲು ಬಳಸಿದ ಬೆಳ್ಳಿ ಸುತ್ತಿಗೆ ಮತ್ತು ಚಿನ್ನ ಹುಳಿಯನ್ನು ಸಹ ಭಾಳಷ್ಟು ಜನ ನನ್ನ ಕೇಳ್ತಾ ಇದ್ರು, ಅದನ್ನು ನೋಡಬೇಕು ಸರ್ ಅಂತ. ಅದನ್ನು ಸಹ ನಾನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಅದು ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ ನಮಗೂ ಪ್ರೇರಣೆ ನೀಡಬೇಕಂತ ಹೇಳಿ ತಮ್ಮನ್ನು ಮನವಿ ಮಾಡ್ತೇನೆ. ಈ ಒಂದು ವರ್ಷ ಹೇಗಿತ್ತು ಸರ್? ಪ್ರತಿಷ್ಠಾಪನೆ ಆಗೋಕ್ಕೂ ಮುಂಚೆ ಇದ್ದಂತಹ ಯೋಗಿರಾಜ್ಗೂ ಈಗಲೂ ಭಾಳ ವ್ಯತ್ಯಾಸಗಳಿರುತ್ತೆ. ಜನ ಸಾಕಷ್ಟು ಗುರ್ಸೋಕೆ ಶುರು ಮಾಡಿದ್ದಾರೆ. ಇದು ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳ್ಬೋದು. ನಮ್ಮ ಬೇರೆ ಕ್ಷೇತ್ರಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಕ್ರಿಕೆಟಿನ ತಾರೆಯರಾಗಿರ್ಬೋದು, ಚಲನಚಿತ್ರ ತಾರೆಯರಾಗಿರ್ಬೋದು, ಅವ್ರನ್ನೆಲ್ಲ ಜನ ಪ್ರೀತಿಸೋದನ್ನು ನೋಡಿದ್ದೀವಿ. ಆದರೆ ಒಬ್ಬ ಶಿಲ್ಪಿಯನ್ನು ಎಷ್ಟು ಮಟ್ಟಕ್ಕೆ ಜನ ಪ್ರೀತಿಸ್ತಾರೆ ಅನ್ನೋದನ್ನು ತೋರಿಸಿ ನಮಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ. ಈ ಒಂದು ವರ್ಷ ಬಹಳ, ನಾವು ಏನಂತ ಹೇಳ್ಬೋದು, ಈಗಲೂ ಸಹ ಎಲ್ಲೋ ಕನಸಿನ ಲೋಕದಲ್ಲಿದ್ದೇನೋ, ಅಥವಾ ಒಬ್ಬ ಶಿಲ್ಪಿಗೆ ಸಿಕ್ಕ ಬಹಳ ದೊಡ್ಡ ಗೌರವ ನನಗೆ ದೇಶದ ಜನತೆಯಿಂದ ಸಿಕ್ಕಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನನಗೆ ಲಂಡನ್ಗೆ ಹೋಗಿದ್ದೆ. ವಾಪಸ್ ಬರೋದು ಸಮಯದಲ್ಲಿ ಒಬ್ಬರು ದಿನ ಮನೆ ಹತ್ರ ಬಂದು ಅರುಣ್ ಸಿಗ್ತಾರಾ ಅಂತ ಕೇಳ್ತಾಯಿದ್ರು. ಆದರೆ ಏನಕ್ಕೆ ಅಂತ ನಮ್ಮ ಮನೆಯವ್ರು ಕೇಳಿದಾಗ, ಒಬ್ಬರು 4th ಸ್ಟೇಜ್ ಕ್ಯಾನ್ಸರ್ಲಿರೋ ಒಬ್ಬರು ತಾಯಿಯವ್ರಿಗೆ ನನ್ನನ್ನು ನೋಡಬೇಕು ಅಂತ ಆಸೆ ಅಂತೆ. ಆ ವಿಷಯವಾಗಿ ಅವರು ದಿನ ಬರ್ತಿದ್ರು. ನನಗೆ ಬಂದಾಗ ಅಂತ ಹೇಳಿದ್ರೆ ನಾನು ಇಮಿಡಿಯೇಟಾಗಿ ರೆಸ್ಟ್ ತೊಗೊಳ್ಳಿಲ್ಲ, ಇಮಿಡಿಯೇಟಾಗಿ ಹೋಗಿ ನೋಡಿದೆ ಅವ್ರ ಮುಖದಲ್ಲಿ ಏನೋ ಸಂತೋಷ. ನನಗನ್ನಿಸ್ತು, ಏಕೆ ಅವರು ಅವರ ಪರಿಚಯನೇ ಇಲ್ಲ, ಅವ್ರು ಏಕೆ ನನ್ನನ್ನು ನೋಡಬೇಕು ಅಂತ ಬಯಸಿದ್ರು, ಏನು ಎಲ್ಲಿಗೆ ಹೋಗಿ ನಿಂತಿದೆ ಇದು ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತು. ನಾನು ಮನಸ್ಸಿನಲ್ಲಿ ಇಷ್ಟೇ ಅನ್ಕೋತೀನಿ, ಮಾಡುವ ಕೆಲಸ ಇನ್ನೂ ಶ್ರದ್ಧೆಯಿಂದ ಮಾಡಿ, ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಭಾಳಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಸಮಾಜಕ್ಕೆ ಯಾವುದಾದ್ರೂ ಮುಖಾಂತರ ಮತ್ತೆ ಕೊಡುವಂಥ ಪ್ರಯತ್ನ ನಾನು ಕೊನೆ ಉಸಿರು ತನಕ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲ, ನಾನು ಮೊದಲು ಹಳೆಯ ವಿಗ್ರಹಗಳನ್ನ ಹೇಳಿದೆ ನಿಮಗೆ, ನಂದು ಬ್ಯಾಕ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಆದರೆ ಒಂದು ವಿಷಯ ಏನಂದರೆ, ಪ್ರಪಂಚದಲ್ಲಿ ಯಾವುದೇ ಒಂದು ದೇವಸ್ಥಾನದ ಕೆಲಸ ಅಥವಾ ಏನೋ ಒಂದು ಕೆಲಸ ನಡೀತಿದ್ರೂ ಒಂದು ಕರೆ ನನಗೂ ಬರುತ್ತೆ, ನೀವು ಇದರ ಮಾಡ್ಕೊಡೋಕ್ಕಾಗತ್ತಾ ಅಂತ. ನನ್ನ ಕೈಲಾದಷ್ಟು ಮಾತ್ರ ತೆಗೆದುಕೊಂಡು ಮಾಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳಷ್ಟು ಕೆಲಸ ನಡೀತಾ ಇದೆ. ಇಲ್ಲ, ಇವಾಗ ಅವ್ರನ್ನೂ ಕರ್ಕೊಂಡ್ ಬರ್ತೀನಿ. ಅವ್ರು ನನ್ನ ಶಕ್ತಿ, ನನ್ನ ಜೊತೆ ನನ್ನ ಟೀಮ್ ಸಹ ಈಗ ಬರ್ತಾರೆ. ಅವ್ರನ್ನೂ ಸಹ ನಾನು ತೋರಿಸ್ತೀನಿ, ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೈಸೂರಿನ ಸಾವುಕಾರ್ಚನೆಯ ರಸ್ತೆಯಲ್ಲಿ ಇಂದಿನಿಂದ ಅರುಣ್ ಯೋಗಿರಾಜ್ ಅವರ ಕಲಾಶಾಲೆ ಏನಿದೆ, ಅಲ್ಲಿ ಅಂದರೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಲಿಕ್ಕೆ ಬಳಸಿದಂತಹ ವಸ್ತುಗಳ ಪ್ರದರ್ಶನವನ್ನು ಸಹ ಮಾಡಲಾಗ್ತಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ರಾಮಲಲ್ಲಾ ಮೂರ್ತಿಯ ನೇತ್ರೋನ್ಮಿಲನಕ್ಕೆ ಬಳಸಿದಂತಹ ಸುತ್ತಿಗೆ ಹಾಗೂ ಉಳಿ. ನೀವು ನೋಡ್ತಾ ಇರ್ಬೋದು, ಈ ಸುತ್ತಿಗೆ ಸಹ ಬೆಳ್ಳಿಯಿಂದ ಕೂಡಿರುವಂಥದ್ದು. ಅಂದರೆ ರಾಮಲಲ್ಲಾ ಮೂರ್ತಿಯನ್ನು
ಕೆತ್ತಿದ್ದಂತಹ ಸಂದರ್ಭದಲ್ಲಿ ಅವಳು ಬಳಸಿದಂತಹ ಉಳಿ ಸುತ್ತಿಗೆ ಹಾಗೂ ಇಲ್ಲಿ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಎಲ್ಲ ವಸ್ತುಗಳನ್ನು ಸಹ ಅವರು ಏನು ಅಯೋಧ್ಯೆಯ ಶ್ರೀ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತುವಂತಹ ಸಂದರ್ಭದಲ್ಲಿ ಬಳಸಿದಂತಹ ವಸ್ತುಗಳು. ಅಲ್ಲದೆ ನೀವು ನನ್ನ ಬಲಭಾಗದ ದೃಶ್ಯದಲ್ಲೂ ಸಹ ನಮ್ಮ ಕ್ಯಾಮ್ರಾಮನ್ ರಾಹುಲ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಏನು ಮೂರ್ತಿ ನೋಡ್ತಾ ಇದ್ದೀರಾ ಈ ಮೂರ್ತಿ ಶ್ರೀ ಬಾಲಾಜಿ ವಿಗ್ರಹ ಅಂತೇಳಿ, ಇದನ್ನು ಸಹ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿರುವಂಥದ್ದು. ಅಂದರೆ ಅವರ ಕೈಯಿನಿಂದ ನಿರ್ಮಾಣವಾಗಿರುವಂತಹ ಕಲಾಕೃತಿ ಇದು, ಶಿಲ್ಪಕಲಾ ಇದು, ದೇವರ ವಿಗ್ರಹ ಅಂತಲೇ ಹೇಳ್ಬೋದು. ಶ್ರೀ ಬಾಲಾಜಿ ದೇವರ ವಿಗ್ರಹವನ್ನು ಸಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥದ್ದು. ಈ ಎಲ್ಲ ಅಂದರೆ ಒಂದೊಂದೇ ವಿಗ್ರಹವನ್ನು ಸಹ ಕೆತ್ತಿ ಏನು ಅವರು ಹೆಸರುವಾಸಿಯಾಗಿದ್ದಾರೆ ಅವೆಲ್ಲವನ್ನು ಸಹ ಇಂದು ಜನರಿಗೆ ತೋರಿಸುವ ನಿಟ್ಟಿನಲ್ಲಿ ಅವರು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದು ಶ್ರೀ ಕೃಷ್ಣ ವಿಗ್ರಹ ಅಂತ ಹೇಳ್ಬೋದು. ಹೊಯ್ಸಳ ಶೈಲಿಯಲ್ಲಿ ಈ ವಿಗ್ರಹವನ್ನು ಕೆತ್ತಿರುವಂಥದ್ದು. ಅಂದರೆ ಕೇವಲ ರಾಮಲಲ್ಲಾ ಮೂರ್ತಿ ಅಷ್ಟೇ ಅಲ್ಲ, ಬದಲಾಗಿ ಅರುಣ್ ಯೋಗಿರಾಜ್ ಅವರು ಯಾವೆಲ್ಲ ಕಲಾಕೃತಿಗಳನ್ನ ಕೆತ್ತಿದ್ದಾರೆ ಅವೆಲ್ಲವನ್ನು ಸಹ ಇಲ್ಲಿ ಸದ್ಯಕ್ಕೆ ಸುಮಾರು 5-6 ಮೂರ್ತಿಗಳನ್ನ ವಸ್ತು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಈ ಮೂರ್ತಿ ಹೆಸರು ಆನಂದ ತಾಂಡವ ಮೂರ್ತಿ ಅಂತಲೇ ಹೇಳ್ಬೋದು. ಅಂದರೆ ಶಿವ ಆನಂದಗೊಂಡಾಗ ಏನು ಒಂದು ರುದ್ರ ತಾಂಡವ ಮಾಡ್ತಾನೆ ಆ ಸಂದರ್ಭದಲ್ಲಿ ಅನೇಕ ಭಂಗಿಗಳಲ್ಲಿ ಶಿವ ಕಾಣಿಸ್ಕೊಳ್ತಾನೆ. ಆದ್ದರಿಂದ ಈ ಮೂರ್ತಿಯನ್ನು ಆನಂದ ತಾಂಡವ ಮೂರ್ತಿ ಅಂತ ಕರೆಯಲಾಗುತ್ತೆ. ಅಲ್ಲದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಸಹ ಶಿವನ ಇನ್ನೊಂದು ಮೂರ್ತಿ. ಇದನ್ನು ಸಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥದ್ದು. ಇವೆಲ್ಲ ಮೂರ್ತಿಗಳು ಸಹ ಇಂದು ಬರುವಂಥ ಜನರಿಗಿರ್ಬೋದು, ಪ್ರವಾಸಿಗರಿಗಿರ್ಬೋದು, ಅರುಣ್ ಯೋಗಿರಾಜ್ ಅವರ ಬ್ರಹ್ಮ ಕಲಾ ಶಾಲೆ ಏನಿದೆ ಅಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅಲ್ಲದೆ ಈಗೇನು ನೋಡ್ತಾ ಇದ್ದೀರಾ ಇದು ರಾಮಲಲ್ಲಾ ಮೂರ್ತಿಗೆ ಬಳಸಿದಂತಹ ಪೀಠ. ಅಂದರೆ ಏನು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ವಿಗ್ರಹನ ಕೆಟ್ಟಿದ್ರು ಅಲ್ಲಿ ಪೀಠವನ್ನು ಸಹ ಮಾಡಲಾಗಿತ್ತು. ಆದರೆ ಅಲ್ಲಿ ಏನಾಗಿದೆ ಅಂತ ಅಂದರೆ ಚಿನ್ನದ ಪೀಠವನ್ನು ಅಲ್ಲಿನ ಆಡಳಿತ ಮಂಡಳಿ ಬಳಸಿದ್ರಿಂದ ಅಲ್ಲಿ ರಾಮಲಲ್ಲಾ ಮೂರ್ತಿಗೆ ಮಾಡಿದ್ದಂತಹ ಈ ಶಿಲಾ ಪೀಠ ಏನಿದೆ ಇದನ್ನು ಮೈಸೂರಿಗೆ ಅರುಣ್ ಯೋಗಿರಾಜ್ ಅವರು ತಮಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಸಹ ವಾಪಸ್ ತಗೊಂಬಂದಿರುವಂಥದ್ದು. ಇದರ ಮತ್ತೊಂದು ವಿಶೇಷತೆ ಅಂತಂದರೆ ನವಗ್ರಹಗಳು ಹಾಗೂ ಆರ್ಚ್ ರೂಪದಲ್ಲಿ ಶಿಲ್ಪಕಲೆಗಳನ್ನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥದ್ದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇವೆಲ್ಲವೂ ಸಹ ನವಗ್ರಹ ಮೂರ್ತಿಗಳು ಅಂತಲೇ ಹೇಳ್ಬೋದು. ಇವೆಲ್ಲ ಶಿಲ್ಪಕಲೆಗಳನ್ನು ಸಹ ಇಂದು ಮೈಸೂರಿನಲ್ಲಿ ಅವರು ವಸ್ತು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅಲ್ಲದೆ ನೀವು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಛತ್ರಪತಿ ಶಿವಾಜಿ ಅವರ ಮೂರ್ತಿ. ಇದನ್ನು ಸಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ 2 ಸಿಂಹಗಳಿರುವಂಥದ್ದು. ಏನು ಭಾರತ ದೇಶದ ವೀರ ಸೇನಾನಿ ಅಂತಲೇ ಹೇಳ್ಬೋದು ಛತ್ರಪತಿ ಶಿವಾಜಿ ಅವರ ಮೂರ್ತಿಯನ್ನು ಸಹ ಅರುಣ್ ಯೋಗಿರಾಜ್ ಅವರು ಇದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿರುವಂಥದ್ದು. ಅಲ್ಲದೆ ಏನು ಅವರು ನಿರ್ಮಿಸಿರುವಂತಹ ಪ್ರತಿಯೊಂದು ಮೂರ್ತಿಯನ್ನು ಸಹ ಜನರು ಹತ್ತಿರದಿಂದ ನೋಡಬೇಕು ಅನ್ನುವ ಬಯಕೆಯನ್ನು ಅವರ ಬಳಿ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಇಂದು ಏನು ಎಷ್ಟು ಮೂರ್ತಿಗಳನ್ನ ಕೆತ್ತಿದ್ದಾರೆ ಅವೆಲ್ಲವನ್ನು ಸಹ ಇಲ್ಲಿ ಇಟ್ಟು ಬರುವ ಜನರಿಗೆ ಉಚಿತವಾಗಿ ವೀಕ್ಷಣೆ ಮಾಡಲಿಕ್ಕೆ ಹಾಗೂ ಅವರ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಒಂದು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡು ಇಂದು ಉದ್ಘಾಟನೆ ಮಾಡಿದ್ದಾರೆ. ಇಂದಿನಿಂದ 12ನೇ ತಾರೀಕಿನವರೆಗೂ ಸಹ ಇಲ್ಲಿ ಬಂದು ನೀವು ಎಲ್ಲವನ್ನು ಸಹ ವೀಕ್ಷಣೆ ಮಾಡಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು.